ಮಾಡಲು ತುಂಬಾ ಸುಲಭವಾದ ಟೇಸ್ಟಿ ಆದ ಮಟನ್ ಸಾಂಬಾರ್. ಇದನ್ನು ಹೇಗೆ ಮಾಡುವುದು ನೋಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಮಟನ್ ತೊಳೆದು ನೀರು ಹಾಕಿ 4 ರಿಂದ 5 ವಿಷಲ್ ತೆಗೆಸಿ. ವಿಷಲ್ ಬಂದ ನಂತರ ಅದನ್ನು ತಣ್ಣಗೆ ಆಗಲು ಬಿಡಿ. ಈಗ ನಾವು 1 ರಿಂದ 2 ಟೊಮೆಟೊ, 4 ಸ್ಪೂನ್ ಕಡಲೆ, ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಹಸಿ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, 1 ದಪ್ಪ ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಒಂದೇ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಇದು ಕುರಿ ರಕ್ತ. ಇದಕ್ಕೆ ನೀರು ಹಾಕಿ ಬೇಯಿಸಿಕೊಳ್ಳಿ. ನಂತರ ಅದನ್ನು ಸ್ಮ್ಯಾಶ್ ಮಾಡಿಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಹಾಕಿ. ಈರುಳ್ಳಿ ಬೆಂದ ನಂತರ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. 4 ಮಿಕ್ಸ್ ಮಾಡಿಕೊಳ್ಳಿ. 4 ಮೊಟ್ಟೆ ಒಡೆದು ಹಾಕಿ ಅದು ಬೇಯುವವರೆಗೂ ಮಿಕ್ಸ್ ಮಾಡುತ್ತೀರಿ. ಬೇಯಿಸಿದ ಸ್ಮ್ಯಾಶ್ ಮಾಡಿದ ರಕ್ತವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ಅಚ್ಚ ಖಾರದ ಪುಡಿಯ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಇದು ರೆಡಿ ಆಗುತ್ತದೆ. ಈಗ ಇದು ರೆಡಿ. ಈಗ ಮಟನ್ ಸಾಂಬಾರ್ ಮುಂದುವರಿಸೋಣ. ಒಂದು ಕುಕ್ಕರ್ನಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿ. ಬೇಯಿಸಿದ ಮಟನ್ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನಂತರ ರುಬ್ಬಿದ ಮಿಶ್ರಣವನ್ನು ಸೇರಿಸಿ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಮಿಕ್ಸ್ ಮಾಡಿದ ಖಾರದ ಪುಡಿಯ ಹಾಕಿ ಮಿಕ್ಸ್ ಮಾಡಿಕೋಬೇಕು. ಸ್ವಲ್ಪ ಕುದಿ ಬಂದ ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ತೆಗೆಸಿ. ಈಗ ಬಿಸಿಯಾದ ತುಂಬಾ ರುಚಿಯಾದ ಮಟನ್ ಸಾಂಬಾರ್ ಸಿದ್ಧವಾಗಿದೆ. ಈಗ ತುಂಬಾ ರುಚಿಯಾಗಿರುವ ಸುಲಭವಾದ ಮಟನ್ ಸಾಂಬಾರ್ ರೆಡಿ ಆಗಿದೆ. ಇದರ ಜೊತೆಗೆ ಮುದ್ದೆ ಇದ್ದರೆ ತುಂಬಾ ರುಚಿಯಾಗಿ ಇರುತ್ತದೆ.